ಎಚ್ಡಿಕೆ ಬ್ರಾಹ್ಮಣ ಹೇಳಿಕೆ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗ್ತಾ ಇದೆಯಂತೆ. ಎಲೆಕ್ಷನ್ ವರೆಗೂ ಕೂಡ ಬ್ರಾಹ್ಮಣ ಹೇಳಿಕೆ ಜೀವಂತವಾಗಿಡ್ಲಿಕ್ಕೆ ಬಿಜೆಪಿ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಪ್ಲಾನ್ ನಿಂದ ಜೆಡಿಎಸ್ ಜೊತೆ ಕಾಂಗ್ರೆಸ್ಗೂ ಸಂಕಷ್ಟ ಅಂತೆ. ಬಟ್ ಆದ್ರೆ ಜೆಡಿಎಸ್ಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೋ ಗೊತ್ತಿಲ್ಲ. ಬಿಕಾಸ್ ಬ್ರಾಹ್ಮಣ ಮತಗಳು ನಿರ್ಣಾಯಕವಾಗಿರುವಂತ ಕ್ಷೇತ್ರಗಳು ತುಂಬಾ ಕಡಿಮೆ. ಆ ನಿರ್ಣಾಯಕವಾಗಿರುವಂತ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕೂಡ ಪ್ರಾಬಲ್ಯ ಇಲ್ಲ. ಇಲ್ಲಿ ಮೇನ್ ಆಗಿ ಕುಮಾರಸ್ವಾಮಿ ಅವರು ಬ್ರಾಹ್ಮಣ ಮುಖ್ಯಮಂತ್ರಿ ಅಸ್ತ್ರವನ್ನ ಬಿಟ್ಟಂತ ಸಂದರ್ಭದಲ್ಲಿ ಲಿಂಗಾಯತ ಒಕ್ಕಲಿಗ ಮತಗಳು ಜೆಡಿಎಸ್ಗೆ ಬರಲಿ, ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರ ಆಗಲಿ ಅನ್ನುವಂತ ಕಾರಣನೇ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಕುಮಾರಸ್ವಾಮಿ ಬ್ರಾಹ್ಮಣ ಮಾತಿಗೆ ಬ್ರಾಹ್ಮಣರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ನೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ತಿರುಗಿ ಬಿದ್ದಿದ್ರು ಅರ್ಚಕರು. ಎಲ್ಲ ವಿಷಯ ಹಿಡಿದು ಎಚ್ಡಿಕೆಗೆ ಟಕ್ಕರನ್ನ ಕೊಡ್ಲಿಕ್ಕೆ ಪ್ಲಾನ್ ಅಂತೆ. ಜೆಡಿಎಸ್ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಈ ಬಗ್ಗೆ ಹೆಚ್ಚು ಪ್ರಚಾರಕ್ಕೆ ಸಿದ್ಧತೆ ಅಂತೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗುವಂಥದ್ದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲುವಂತ ಗುರಿಯನ್ನ ಹೊಂದಿದೆ ಜೆಡಿಎಸ್. ಬಿಕಾಸ್ ಹಳೆ ಮೈಸೂರು ಭಾಗನೇ ಅದರ ಅಸ್ತಿತ್ವ ಜೆಡಿಎಸ್ನದ್ದು. ಅದೇ ಭಾಗದಲ್ಲಿ ಎಚ್ಡಿಕೆ ಬ್ರಾಹ್ಮಣ ವಿರೋಧಿ ಅಂತ ಬಿಂಬಿಸ್ಲಿಕ್ಕೆ ಬಿಜೆಪಿ ಸಜ್ಜಾಗಿದೆಯಂತೆ. ಇದು ವರ್ಕೌಟ್ ಆಗುವಂತ ಲಕ್ಷಣಗಳಂತೂ ಇಲ್ಲ. ಅವ್ರು ಏನೇ ಸಜ್ಜಾಗಿ ಯಾವುದೇ ರೀತಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ಬ್ರಾಹ್ಮಣ ವಿರೋಧಿ ಅಂತ ಬಿಂಬಿಸಿದ್ರು ಕೂಡ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಲ್ಲಿರುವಂತ ಸಮುದಾಯಗಳ ಮೇಲೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಬಿಕಾಸ್ ಬ್ರಾಹ್ಮಣ ವಿರೋಧಿ ಅಂತ ಬಿಂಬಿಸಿದ್ರು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಮುದಾಯದವರು ಇದ್ದಂತ ಟೈಮ್ನಲ್ಲಿ ಅವರ ವೋಟ್ಗಳು ಕೈತಪ್ಪುವಂತ ಭೀತಿ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣ, ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇವರಿಗೆ ಏನೇ ಬ್ರಹ್ಮಾಸ್ತ್ರ ಮಾಡಿದ್ರು ಕೂಡ ಇದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡೇ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದು. ಬಿಕಾಸ್ ಬ್ರಾಹ್ಮಣ ಮುಖ್ಯಮಂತ್ರಿ ಅನ್ನುವಂತ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಂತ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳು ನಮಗೆ ಈಸಿಯಾಗಿ ಬಿದ್ದೇ ಬೀಳ್ತಾವೆ, ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರ ಆಗುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ಅಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ವಿಶ್ಲೇಷಣೆ ಇರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಹೆಂಗೆ ಇವರಿಗೆ ಎಫೆಕ್ಟ್ ಆಗುತ್ತೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇದೊಂದೇ ಸಮುದಾಯ ಅಂತ ಲೆಕ್ಕಾಚಾರದಲ್ಲಿ ಇಲ್ಲ ಬಿಜೆಪಿ. ಅಂದ್ರೆ ಮುಖ್ಯವಾಗಿ ಬೇರೆ ಬೇರೆ ಸಮುದಾಯಗಳ ಮುಖಾಂತರವಾಗಿ, ಅಂದ್ರೆ ಮುಖ್ಯವಾಗಿ ಏನು ಕುಮಾರಸ್ವಾಮಿ ಅವರು ಈಗ ಹೇಳಿರ್ತಕ್ಕಂಥ ಮಾತೇನಿದೆ, ಅಂದ್ರೆ ಬೇರೆ ಸಮುದಾಯದ್ದು ಕೂಡ ಇಲ್ಲ ಒಂದ್ ಕಡೆಗೆ ಸಮುದಾಯವನ್ನ ಒಂದ್ ರೀತಿ ದೂರ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಒಂದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ತಯಾರಿಯನ್ನ ಮಾಡ್ಕೊಂಡಿದೆ. ನೀವು ಹೇಳಿದಂಗೆ ಸಹಜವಾಗಿನೇ ಬ್ರಾಹ್ಮಣ ಸಮುದಾಯದವರು ಅಷ್ಟರ ಮಟ್ಟಿಗೆ ಕ್ಷೇತ್ರಗಳಲ್ಲಿ ಪ್ರಭಾವವನ್ನ ಬೀರಿಲ್ಲ. ಆದ್ರೆ ಮುಖ್ಯವಾಗಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿದ್ರು ಕೂಡ ಆ ಒಂದು ಮತಗಳನ್ನ ದೂರ ಮಾಡಬಹುದು ಹೇಳಿಕೆಯ ಮುಖಾಂತರವಾಗಿ. ಮತ್ತೆ ಈಗಾಗಲೇ ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಕೂಡ ಬಿಜೆಪಿಯಿಂದ ದೂರ ಮಾಡುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅಂದ್ರೆ ಈ ರೀತಿ ಕುಮಾರಸ್ವಾಮಿ ಅವರು ಒಂದು ಸಮುದಾಯವನ್ನ ಇಟ್ಕೊಂಡು ಬೇರೆ ಬೇರೆ ಸಮುದಾಯಗಳನ್ನ ಈ ರೀತಿಯಾಗಿ ಒಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಕೊಡೋದ್ರ ಮುಖಾಂತರವಾಗಿ ಜೆಡಿಎಸ್ಗೆ ಒಂದು ರೀತಿ ಹಿನ್ನಡೆ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಒಂದು ವಿಚಾರವನ್ನ ಚುನಾವಣೆವರೆಗೂ ಕೂಡ ಜೀವಂತವಾಗಿಡೋದ್ರ ಮುಖಾಂತರವಾಗಿ ಒಂದು ರೀತಿ ಎಲ್ಲಾ ಕಡೆ ಪ್ರಚಾರ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದೆ. ಹೀಗಾಗಿ ಅದೇ ಒಂದು ಜಾಗದಲ್ಲಿ ಒಂದಷ್ಟು ಅಂದ್ರೆ ಈ ಒಂದು ಬ್ರಾಹ್ಮಣ ವಿರುದ್ಧ ಹೇಳಿಕೆ ಆಗಿರ್ಬೋದು, ಮತ್ತೆ ಈಗಾಗಲೇ ಬೇರೆ ಬೇರೆ ಸಮುದಾಯ ಅಂದ್ರೆ ಬ್ರಾಹ್ಮಣ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಕೂಡ ಟಾರ್ಗೆಟ್ ಅನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅಂದ್ರೆ ಒಬ್ಬ ಸಮುದಾಯ, ಒಬ್ಬ ಮಾಜಿ ಮುಖ್ಯಮಂತ್ರಿ ಆದಂತವರು ಒಂದು ರೀತಿ ಸಮುದಾಯದ ಬಗ್ಗೆ ಈ ರೀತಿಯಾಗಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಒಂದು ರೀತಿ ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಕುಮಾರಸ್ವಾಮಿ ಅವರಿಗೆ ಇದು ಒಂದು ರೀತಿ ತಿರುಗುಬಾಣ ಆಗಬೇಕು. ಈ ಹಿಂದೆ ಬ್ರಹ್ಮಾಸ್ತ್ರ ಯೂಸ್ ಮಾಡ್ಕೊಂಡು ಹೋದಷ್ಟು ಬಿಜೆಪಿಗೆ ತಿರುಗುಬಾಣ ಆಗುತ್ತಾ ಅಂತ. ಬಿಕಾಸ್ ಈ ವಿಚಾರವನ್ನ ಜಾಸ್ತಿ ಚರ್ಚೆ ಮಾಡಿದಷ್ಟು ಅದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತಲ್ವಾ. ಬ್ರಾಹ್ಮಣರಿಗೆ ಮಾತ್ರ ಆದ್ಯತೆಯನ್ನ ಕೊಡ್ಲಾಗ್ತಾ ಇದೆ. ಆ ವಿಚಾರವನ್ನ ಮಾತಾಡಿದಂತ ಸಂದರ್ಭದಲ್ಲಿ ಮಾತ್ರ ಇವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಹಿಂದೆ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತ್ಯೇಕ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಿದಂತ ಸಂದರ್ಭದಲ್ಲಿ ಅದೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಒಂದು ರೀತಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕೆ ಬಹಳ ಕೆಲಸವನ್ನ ಮಾಡಿತು. ಅದೇ ರೀತಿಯಾಗಿ ಈ ಒಂದು ಬ್ರಾಹ್ಮಣ ವಿಚಾರವನ್ನು ಇಟ್ಕೊಂಡೇ ಒಂದು ರೀತಿ ಜೆಡಿಎಸ್ಗೆ ಹಿನ್ನಡೆ ಉಂಟು ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಬಿಜೆಪಿ ಮುಂದಾದ್ರೂ ಕೂಡ ಅಷ್ಟರ ಮಟ್ಟಿಗೆ ಒಂದು ರೀತಿ ಸಕ್ಸಸ್ ಆಗಲ್ಲ. ಆದ್ರೆ ಮುಖ್ಯವಾಗಿ ಇದು ಒಂದು ರೀತಿ ಜೆಡಿಎಸ್ಗೆ ಹಿನ್ನಡೆ ಆಗಿ ಬಂದ್ರೆ ಬ್ರಾಹ್ಮಣ ಸಮುದಾಯಗಳನ್ನ ಒಂದು ರೀತಿ ದೂರ
ದೂರ ಮಾಡಬಹುದು ಮತ್ತೆ ಬೇರೆ ಬೇರೆ ಸಮುದಾಯಗಳನ್ನು ಕೂಡ ಒಂದು ರೀತಿ ದೂರ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಇರುವಂತದ್ದು. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವಿಚಾರ ಅಂದ್ರೆ ಬ್ರಾಹ್ಮಣ ಬ್ರಹ್ಮಾಸ್ತ್ರ ಏನಿದೆ ಯಾವ ರೀತಿಯಾಗಿ ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನೇನು ತಪ್ಪಾಗಿ ಮಾತಾಡಿಲ್ಲ, ಈ ರೀತಿಯಾದಂತಹ DNA ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೆ, ನನ್ನ ಮಾತನ್ನು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇದರಿಂದ ಹೊರಬರುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಕಾಂಗ್ರೆಸ್ನವರು ಕೂಡ ಈ ಒಂದು ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಹೀಗಾಗಿ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಪ್ರಚಾರವನ್ನು ಮಾಡಿದ್ರು ಕೂಡ ಯಾವ ರೀತಿಯಾಗಿ ಅವರಿಗೆ ಒಂದು ರೀತಿ ಪ್ಲಸ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ. ಫೆಬ್ರವರಿ 17ಕ್ಕೆ ಬೊಮ್ಮಾಯಿ ಸರ್ಕಾರದ ಕೊನೆ ಬಜೆಟ್. ಇಂದು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬೊಮ್ಮಾಯಿ ಅವರು. ಚುನಾವಣೆ ಟೈಮ್ನಲ್ಲಿ ಜನಪ್ರಿಯ ಯೋಜನೆಗಳ ಘೋಷಣೆ. ಯಾವಾಗಲೂ ಕೂಡ ಅಷ್ಟೇ, ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇನ್ನೇನು ಚುನಾವಣೆಗೆ ಹೋಗಬೇಕು ಅನ್ನುವಂಥ ಹೊಸ್ತಿಲಲ್ಲಿ ಮಂಡನೆ ಆಗುವಂಥ ಬಜೆಟು ಜನಪ್ರಿಯವಾಗಿ ಜನರನ್ನ ಆಕರ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾನಾ ಯೋಜನೆಗಳನ್ನ ಘೋಷಣೆ ಮಾಡೋದ್ರಲ್ಲಿ ಮಾತ್ರ ಇರುತ್ತೆ. ಅದು ಈ ಬಾರಿ ಬೊಮ್ಮಾಯಿ ಬಜೆಟ್ ಕೂಡ ಅಷ್ಟೇ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ರೂಪುರೇಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ವಿಪಕ್ಷಗಳ ಆರೋಪಗಳಿಗೂ ಕೂಡ ಉತ್ತರವನ್ನ ನೀಡುವಂಥದ್ರ ಬಗ್ಗೆ ಮಾತುಕತೆ ಅಂತ. ಈಗ ಆಲ್ರೆಡಿ ಮೊನ್ನೆ ಒಂದ್ಸಲಿ ನಾವು ತೋರಿಸ್ತಾ ಇದ್ವಿ ಒಂದು ಸುದ್ದಿಯನ್ನ. ಈಗ ಆಲ್ರೆಡಿ ಕಾಂಗ್ರೆಸ್ನವರ ಒಂದು ಪ್ರಣಾಳಿಕೆಯ ಒಂದು ಭರವಸೆಗಳಿದ್ವಲ್ಲ, 200 ಯೂನಿಟ್ ಫ್ರೀ ಅನ್ನುವಂಥದ್ದು, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಅನ್ನುವಂಥದ್ದು, 10 kg ಅಕ್ಕಿ ಕೊಡ್ತೀವಿ ಅನ್ನುವಂಥದ್ದು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೀವಿ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಇದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲೇ ನಿಮ್ಮ ಬಜೆಟ್ ಅಲ್ಲಿ ಒಂದು ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬಿಜೆಪಿಯ ಶಾಸಕರೇ ಆಗ್ರಹಿಸಿದ್ರು ಮುಖ್ಯಮಂತ್ರಿಗಳನ್ನು. ನೋಡೋಣ ಏನಾಗುತ್ತೆ ಅಂತ. ಜನಪ್ರಿಯ ಯೋಜನೆಗಳನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ರೈತರಿಗೆ, ಯುವಕರಿಗೆ ಪ್ರತ್ಯೇಕ ಯೋಜನೆ ಘೋಷಣೆ ಆಗುವಂತ ಸಾಧ್ಯತೆ ಇದ್ಯಾವುದೂ ಕೂಡ ಜಾರಿಯಾಗಲ್ಲ. ಮುಂದಿನ ಸರ್ಕಾರ ಬರುವವರೆಗೂ ಕೂಡ ಇದು ನಾಮಕಾವಸ್ಥೆಯ ಬಜೆಟ್ ಮಾತ್ರ ಆಗಿರುತ್ತೆ. ಸೊ ಹೀಗಾಗಿ ಯಾವ್ಯಾವ ರೀತಿಯಾದಂತಹ ಒಂದು ಜನಪ್ರಿಯ ಬಜೆಟ್ ನಲ್ಲಿ ಪ್ರಮುಖ ಅಂಶಗಳು ಬರ್ತವೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಭ್ರಷ್ಟಾಚಾರ ಆರೋಪ, ಪಂಚಮಸಾಲಿ ಹೋರಾಟವನ್ನ ಕೆಣಕುವಂಥದ್ದು, ಬಿಜೆಪಿ ಭದ್ರಾ ವಿರುದ್ಧ ಮಹದಾಯಿ ಮೇಕೆದಾಟು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೂ ಕೂಡ ವಿಪಕ್ಷಗಳು ಅಸ್ತ್ರವನ್ನ ರೆಡಿ ಮಾಡ್ಕೊಂಡಿದ್ದಾವೆ. ಕಟೀಲ್ ಅಭಿವೃದ್ಧಿ ವಿರೋಧಿ ಹೇಳಿಕೆ ಹಿಡಿದು ತರಾಟೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಕಟೀಲ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಚರಂಡಿ, ರಸ್ತೆ ಇದ್ಯಾವುದನ್ನು ಪ್ರಮುಖವಾಗಿ ಚರ್ಚೆ ಮಾಡುವಂಥದ್ದಲ್ಲ, ಲವ್ ಜಿಹಾದ್ ಅನ್ನುವಂಥದ್ದನ್ನ ಚರ್ಚೆ ಮಾಡಬೇಕು ಅಂತ ಮಾತನಾಡಿದಂಥದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು.